ನಿಮ್ಮ ಒಳ್ಳೆತನ ನಿಮ್ಮ ದೌರ್ಬಲ್ಯ ಆಗಬಾರ್ದು. ಒಳ್ಳೆಯವನಾಗಿರುವುದು ತಪ್ಪಲ್ಲ, ಎಲ್ರಿಗೂ ಸಹಾಯ ಮಾಡುವ ಮನಸ್ಸು ಇರೋದು ಪಾಪನೂ ಅಲ್ಲ. ಆದರೆ ನಿಮ್ಮ ಮೌನವನ್ನು, ನಿಮ್ಮ ಸಹನೆಯನ್ನು, ನಿಮ್ಮ ನಿಷ್ಕಳಂಕ ಹೃದಯದ ವಿಚಾರಗಳನ್ನು ಯಾರಾದರೂ ದುರುಪಯೋಗಪಡಿಸ್ಕೊತಿದ್ದಾರೆ ಅಂದರೆ ಅಲ್ಲಿ ನೀವು ಜಾಗೃತರಾಗಬೇಕು. ಯಾಕಂದರೆ ಒಳ್ಳೆತನ ಅಂದರೆ ಎಲ್ಲವನ್ನೂ ಸಹಿಸ್ಕೋಬೇಕು ಅನ್ನೋದಲ್ಲ. ಒಳ್ಳೆತನ ಅಂದರೆ ಪ್ರತಿ ಬಾರಿ ನೀವು ಮೌನವಾಗಿರಬೇಕು ಅಂತ ಅಲ್ಲ. ಒಳ್ಳೆತನ ಅಂದರೆ ನಿಮ್ಮ ಸ್ವಾಭಿಮಾನ, ಆತ್ಮಗೌರವವನ್ನು ಬಿಟ್ಟು ಬದುಕೋದು ಅಂತ ಅಲ್ಲ. ನೀವು ಇಲ್ಲ ಅನ್ನೋದನ್ನು ಕಲಿತುಕೊಂಡ ದಿನ ನೀವು ಕೆಟ್ಟವರಾಗಲ್ಲ. ನೀವು ನಿಮ್ಮನ್ನೇ ರಕ್ಷಿಸಿಕೊಳ್ಳುವ ಪ್ರಯತ್ನ ಮಾಡ್ತೀರ. ಯಾರು ನಿಮ್ಮ ಒಳ್ಳೆತನವನ್ನು ಅರ್ಥ ಮಾಡ್ಕೋತಾರೋ ಅವ್ರು ನಿಮ್ಮನ್ನು ಗೌರವಿಸಿಯೇ ಗೌರವಿಸ್ತಾರೆ. ಯಾರು ಅದನ್ನು ದುರ್ಬಲತೆ ಅಂದ್ಕೊತಾರೋ ಅವರು ನಿಮ್ಮ ಜೀವನದಲ್ಲಿ ಇರೋ ಅಗತ್ಯನೇ ಇಲ್ವಲ್ಲ. ನೆನ್ಪಿಡಿ, ಎಲ್ಲರಿಗೂ ಒಳ್ಳೆಯನಾಗುವ ಪ್ರಯತ್ನದಲ್ಲಿ ನಿಮ್ಮನ್ನು ನೀವು ಕಳೆದುಕೊಳ್ಬೇಡಿ. ನಿಮ್ಮ ಗಡಿಗಳನ್ನು ಸ್ಪಷ್ಟವಾಗಿ ಪ್ರಯತ್ನದಲ್ಲಿ ಇಡಿ. ನಿಮ್ಮ ಮೌಲ್ಯವನ್ನು ನೀವೇ ನಿರ್ಧರಿಸ್ಕೊಳ್ಳಿ. ನಿಮ್ಮ ಒಳ್ಳೆಯತನಕ್ಕೆ ಒಂದು ಬೆಲೆ ಇರಲಿ. ಅದು ಉಚಿತವಾಗಿ ಎಲ್ಲರಿಗೂ ಸಿಗೋ ಥರ ಮಾಡಬೇಡಿ. ಬಲವಂತದ ಮೌನಕ್ಕಿಂತ ಗೌರವದೊಂದಿಗೆ ಮಾತನಾಡುವ ಧೈರ್ಯ ನಿಜವಾದ ಶಕ್ತಿ. ಅದು ನಿಮ್ಮ ಒಳ್ಳೆತನ ನಿಮ್ಮ ಶಕ್ತಿ ಆಗಬೇಕೆ ಹೊರತು ಅದು ದೌರ್ಬಲ್ಯ ಆಗಬಾರ್ದು ಅಲ್ವಾ? ನಮಸ್ಕಾರ.